ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಮನೆಗೆ ಸೌದೆ ಅಂದರೆ ಮಳೆ ಬರೋಂಗಾಗಿತ್ತು, ಮೋಡ ಎಲ್ಲ ಕವ್ಕೊಂಬಿಟ್ಟಿತ್ತು. ಅದಕ್ಕೋಸ್ಕರ ಅಂತ ಸ್ವಲ್ಪ ಸೌದೆನೆಲ್ಲ ಒಳಗಡೆಗೆ ಹಾಕೊಳ್ಳೋಣ. ಏಕೆಂದರೆ ಸ್ವಲ್ಪ ಅಂಡೆ ಒಲೆಗೆ ಬೇಕಾಗುತ್ತೆ, ಬೇಗ ಬೇಗ ಉರಿಯುತ್ತೆ. ಇಲ್ಲಾಂದರೆ ಅದೇನಾದ್ರು ನೆಂದೋಗ್ಬಿಟ್ರೆ ಉರಿಯೋದಕ್ಕೆ ಹತ್ಕೊಳೋದೇ ಇಲ್ಲ ಒಲೆ. ಅದಕ್ಕೋಸ್ಕರ ನಮ್ಮದು ಏಕೆಂದರೆ ಅಂಡೆ ಒಲೆ ಆಗಿರೋದ್ರಿಂದ ಅಂಡೆ ಒಲೆ ಹಚ್ಚಬೇಕು ಅಂದರೆ ಸೌದೆ ಬೇಕೇ ಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಎಲ್ಲದನ್ನು ಚಿಕ್ಕ ಚಿಕ್ಕದಾಗೆ ಮುರ್ಕೊಳ್ಬೇಕಿತ್ತು. ಇದೇನು ಕಡ್ಡಿ ಅಂದರೆ ತೊಗರಿ ಪಿಲ್ಡೆ. ನಮ್ಮ ಮನೆ ಹಿಂದೆ ಹಾಕಿದ್ವಿ. ಆ ಕಡೆ ತೆಂಗಿನ ಮರ ಕಾಣಿಸ್ತಿದೆಯಲ್ಲ, ಆ ಕಡೆ ನಮ್ಮದು ಸ್ವಲ್ಪ ಜಾಗ ಇತ್ತು, ಅಲ್ಲಿ ತೆಂಗಿನ ಗಿಡನ ಹಾಕ್ಕೊಂಡಿದ್ವಿ. ಅದು ತುಂಬ ಗಟ್ಟಿಯಾಗ್ಬಿಟ್ಟಿತ್ತು, ಅದು ಒಣಗಿತ್ತು ಬೇರೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಮುರ್ಕೊಳ್ಳೋಣ ಅಂತ ಮುರ್ಕೊತಾ ಇದ್ವಿ. ಆಮೇಲೆ ಸ್ವಲ್ಪ ನೆಂದುಬಿಟ್ರೂ ಮುರಿಯೋದಕ್ಕಾಗಲ್ಲ, ಮತ್ತು ಅದು ಒಂಚೂರು ನಮಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಒಣಗಿಸ್ಬೇಕಾಗುತ್ತೆ. ಆಮೇಲೆ ಬಿಸಿಲು ಬಂದಾಗೆಲ್ಲ ನೀಟಾಗಿ ಹಿಂಗೆ ಒಣಗಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಅಂತ ಫಸ್ಟೇ ಮಳೆ ಬರೋಕ್ಕಿಂತ ಮುಂಚೆಯೇ ಈ ಥರ ಚಿಕ್ಕ ಚಿಕ್ಕ ಸೌದೆ ಅಂದರೆ ದೊಡ್ಡ ದೊಡ್ಡ ಸೌದೆ ಯಾವುದಾದ್ರೂ ಇದ್ದರೆ ತೊಗೊಂಬಂದು ಈ ಥರ ನೀಟಾಗಿ ಒಳಗಡೆ ನಮ್ಮದು ಗೋಂದಿಗೆ ಅಂತ ಐತೆ, ಅಲ್ಲಿ ಒಂಚೂರು ಚೆನ್ನಾಗಿ ಜೋಡಿಸ್ಕೊತೀವಿ. ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊತೀವಿ. ನನ್ನ ಮಕ್ಳಿಗೆ ಇಬ್ರಿಗೂ ತಿಂಡಿ ಹಾಕ್ಕೊಟ್ಟಿದ್ದೆ. ತಿಂಡಿ ತಿನ್ಕೊತ ಹಿಂದೆ ಕೂತಿದ್ರು. ನಾವು ಸೌದೆ ಮುರ್ಕೊಳ್ಳೋಣ ಅಂತ ಮುರ್ಕೊತಾ ಇದ್ವಿ. ಹಾಗೆ ಅದನ್ನು ವಿಡಿಯೋ ಮಾಡೋಣ, ಹಾಗೆ ಅಂಡೆ ಒಲೆನೂ ತೋರಿಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಸರ್ತಿ ಯಾವಾಗಾದರೂ ತೋರಿಸ್ತೀನಿ. ಸೊ ಇವಾಗ ತೋರ್ಸೋಕ್ಕಾಗಿಲ್ಲ. ನಮ್ಮ ಮನೆಯವರು ಕೂಡ ಕೆಲಸದಿಂದ ಬಂದಿದ್ದರು. ಹಾಗೆ ಬರ್ತಾ ತರಕಾರಿ ಎಲ್ಲ ತಂದಿದ್ದರು. ಅದನ್ನು ಕೂಡ ಹಾಗೆ ಗಾಡಿ ಮೇಲೆ ಇಟ್ಟಿದ್ದರು. ಅವರೆಲ್ಲ ಹೋದ್ರು, ಅಂದರೆ ಮೇಕೆ ಮರಿನೆಲ್ಲ ಮೇಯ್ಸೋಕ್ಕೆ ಅಂತ ಹೋಗ್ತಾಯಿದ್ರು. ನಾನು ಹಾಗೆ ಸೌದೆ ಮುರ್ಕೊಂಡು ಆಮೇಲೆ ಅದನ್ನೆಲ್ಲ ಎತ್ತಿ ಒಳಗಡೆಗೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ನೋಡಿ, ಈ ಥರ ಮಳೆ ಬಂದ್ಬಿಡುತ್ತೆ ಅಂತ ಬೇಗ ಬೇಗ ಮುರ್ಕೊತಾ ಇದ್ದೆ. ಹಾಗೆ ನನ್ನ ಮಕ್ಕಳು ಕೂಡ ಅದನ್ನೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೌದೆ ಎಲ್ಲ ಮುರಿಯೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅವನು ಹಿಂದ್ಗಡೆ ಆಟ ಆಡ್ತಾಯಿದ್ರು ಇಬ್ರೂ. ಆಮೇಲೆ ನಾನು ಮುರಿತಿರೋದು ನೋಡಿ ಅವರು ಕೂಡ ಮುರಿಯೋದಕ್ಕೆ ಅಂತ ಬರ್ತಾಯಿದ್ರು. ನೋಡಿ, ಈ ಥರ ಎಲ್ಲ ಮುರ್ಕೊಂಡು ನೀಟಾಗಿ ಜೋಡಿಸ್ಕೊತಾ ಇದ್ವಿ. ಮಳೆ ಬಂದರೆ ಈ ಕಡೆಗೆ ಏನು ಸೋರೋದಿಲ್ಲ, ಅಂದರೆ ಒಳಗಡೆ ಕಾಂಪೌಂಡ್ ಇರೋದ್ರಿಂದ, ಅಲ್ಲಿ ಸೀಟ್ ಹಾಕಿರೋದ್ರಿಂದ ಈ ಕಡೆ ಏನು ಬರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಈ ಥರ ಜೋಡಿಸ್ಕೊತಾ ಇದ್ವಿ. ನೋಡಿ, ಈ ಥರ ಮಳೆ ಅಂದರೆ ಮಳೆ 2 ದಿವಸದ ತನಕ ಸೌದೆ ಆಗುತ್ತೆ ಮಳೆ ಬಿದ್ರೂ. ಅದಕ್ಕೋಸ್ಕರ ಅಂತ ನೀಟಾಗಿ ಜೋಡಿಸ್ಕೊಳ್ಬೇಕಾಯಿತು. ಆಮೇಲೆ ಸ್ವಲ್ಪ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಈ ಚೀಲನೆಲ್ಲ ನೀಟಾಗಿ ಒಣಗಾಕಿ, ಅಂದರೆ ಮೇಕೆ ಅಡಿಕೆ ಎಲ್ಲ ಅದೆಲ್ಲ ಹುಚ್ಚು ಮಾಡ್ಕೊಂಡ್ಬಿಡ್ತಲ್ಲ, ಅದಕ್ಕೋಸ್ಕರ ಅದನ್ನು ಒಣಗಾಕೋಣ ಅಂತ ಒಣಗಾಕ್ತೀವಿ. ನೋಡಿ, ಅಲ್ಲಿ ಹಾಕಿದ್ವಲ್ಲ ಅದೇ ತೊಗರಿ ಪಿಲ್ಲೆ, ಅಲ್ಲಿಂದ ತೊಗೊಂಬರ್ತಾಯಿದ್ವಿ. ಮೊನ್ನೆ ಮಳೆ ಬಿದ್ದಿದ್ದರಿಂದ ಅವರು ಹೊಲ ಉಳಿಸಿದ್ರು. ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಟ್ಯಾಕ್ಟ್ರ್ ಬಂದಾಗ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕೆಂದರೆ ನಾನು ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಹೊಲದ ಹತ್ರ ಎಲ್ಲ ನೋಡಿ ಈ ಥರ ಕ್ಲೀನಾಗಿ ಬೆಂಕಿ ಎಲ್ಲ ಇಟ್ಕೊಂಡು ಮಾಡ್ತಿದ್ರು. ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಈ ಥರ ಮಧ್ಯದಲ್ಲಿ ಕಸ ಎಲ್ಲ ನೀಟಾಗಿ ಹಾಕಿ ಒಣಗಿರೋದನ್ನು ಆಮೇಲೆ ಅದಕ್ಕೆ ಬೆಂಕಿ ತಗೊಂಬಂದು ಹಚ್ತಾರೆ. ಅದೆಲ್ಲ ನೀಟಾಗಿ ಹುರ್ಕೊಂಡ್ರೆ ಒಂದು ಕಲ್ಲು ಕಸ ಏನು ಇಲ್ಲದೆ ಇರೋ ಥರ. ನೋಡಿ, ಈ ಥರ ಟ್ಯಾಕ್ಟ್ರಲ್ಲಿ ಚುಪ್ಪ ಅಂದರೆ 5 ಚುಪ್ಪ 6 ಚುಪ್ಪು 7 ಚುಪ್ಪ ಆ ಥರ ಇರುತ್ತಲ್ಲ, ಅದರಲ್ಲಿ ಉಳಿಸಿದ್ರು. ನೋಡಿ, ಈ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆದಮೇಲೆ ಕಲ್ಲು ಮಣ್ಣು ಎಲ್ಲ ಅದನ್ನೆಲ್ಲ ಎಂಟೆಲ್ಲ ನೀಟಾಗಿ ಹಾಯ್ದು ಒಂದು ಕಡೆಗೆ ಹಾಕಬೇಕು. ಅದನ್ನೆಲ್ಲ ಮಾಡಬೇಕು. ತುಂಬ ಕೆಲಸ ಇರುತ್ತೆ. ಹೊಲದ ಕೆಲಸ ಅಂದರೆ ಸುಮ್ಮನೆ ಅಲ್ಲ. ನೋಡಿ, ಈ ಥರ ತೊಗೊಂಬಂದು ನೀಟಾಗಿ ಹಿಂಗೆ ಹಚ್ಚಿದ್ರೆ ಮಳೆ ಬಿದ್ದಾಗ ಅದು ಆಮೇಲೆ ಆಫ್ ಆಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಹಿಂಗೆ ಹಚ್ತಾಯಿದ್ರು. ನೋಡಿ, ಈ ಥರ ಹುಲ್ಲನ್ನೆಲ್ಲ ತೊಗೊಂಬಂದು, ಅಂದರೆ ದನ ತಿಂದಿರೋದು ಮಿಕ್ಕಿರುತ್ತಲ್ಲ, ಅದೆಲ್ಲ ಹುಲ್ಲೆಲ್ಲ ಒಂದು ಕಡೆಗೆ ಹಾಕ್ಬಿಟ್ಟು ಇನ್ನೊಂದು ಕಡೆಗೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಹಾಕಬೇಕು. ಆಮೇಲೆ ಸ್ವಲ್ಪ ಈಚೆ ಕಸ ಎಲ್ಲ ಗುಡಿಸೋಣ ಅಂದ್ಬಿಟ್ಟು ಗುಡಿಸ್ತಾಯಿದ್ದೆ. ಇಲ್ಲಿಂದ ಅಲ್ಲಿ ಗಂಟನೂ ಗುಡಿಸ್ಬೇಕು, ಏಕೆಂದರೆ ನಮ್ಮ ಮನೆಯಿಂದ ಮುಂದೆಯಿಂದನೂ ಹಿಂದೆ ಪೂರ್ತಿ ಇನ್ನೂ ಜಾಗ ಆಯಿತು, ಅಲ್ಲಿ ಗಂಟನೂ ನೀಟಾಗಿ ಗುಡಿಸ್ಬೇಕು. ಇಲ್ಲಾದರೆ ನಾವು ಸ್ವಲ್ಪ ಇದನ್ನು ಹಾಕಿದ್ದೀವಿ, ಅಂದರೆ ಗ್ರಾನೈಟ್ ಹಾಕಿದ್ದೀವಿ. ಅದಕ್ಕೋಸ್ಕರ ಏನೂ ಆಗೋಲ್ಲ. ಆದರೆ ಆಮೇಲೆ ಅಲ್ಲಿ ಆದರೆ ಮುಂದೆ ತುಂಬ ಜಾಗ ಇತ್ತು. ಆ ಕಾಂಪೌಂಡ್ ಇವಾಗೇನು ಗುಡಿಸ್ತಿದ್ದೀನಲ್ಲ ಅದೆಲ್ಲ ಕಾಂಪೌಂಡು. ನೋಡಿ, ಈ ಮಂಚ ಏನು ಜರುಗಿಸಿದ್ದೀನಲ್ಲ, ಇದು ನಮಗೆ ತೆಮಿಳಿಯನ್ಸ್ ಅಂತ ನಮ್ಮ ಮನೆ ಹತ್ರ ಇದ್ದರು ಶೆಡ್ಡಲ್ಲಿ. ಅಂದರೆ ಕಲ್ಲು ಬಂಡೆ ಎಲ್ಲ ಹೊಡಿಯೋಕ್ಕೆ ಬರ್ತಿದ್ರು. ಆವಾಗ ಬಂಡೆಗಳು ಚೆಚ್ತಾಯಿದ್ರು. ಆವಾಗ ನಮಗೆ ಅಂತ ಅವರು ಸ್ವಲ್ಪ ದಿನ ಆದಮೇಲೆ ಒಂದು 2-3 ವರ್ಷ ಆದಮೇಲೆ ಬಿಟ್ಟು ಹೋದರು. ಆಮೇಲೆ ಅದನ್ನು ನಮಗೆ ಅಂತ ತೊಗೊಂಬಂದು ಕೊಟ್ಟರು. ಅದನ್ನು ಈಚೆ ಹಾಕಿದ್ದೀವಿ, ಯಾಕೆಂದರೆ ಈಚೆ ಏನಾದ್ರು ಬಿಸಿಲಿದ್ದಾಗ ಅಥವಾ ಎಲ್ಲರೂ ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳೋದಕ್ಕೆ ಆಗುತ್ತೆ ಅಂತ. ನೋಡಿ, ಆ ಮಂಚನೇ ತುಂಬ ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ. ಅದು ಬರೀ ದಾರದಲ್ಲೇ ಅದನ್ನು ಹೆಣ್ದಿರೋದು ತುಂಬ ಚೆನ್ನಾಗಿದೆ.
ಅದಕ್ಕೋಸ್ಕರ ನಾವು ಯೂಸ್ ಆಗುತ್ತೆ ಅಂತ ನಾವು ಅಲ್ಲೇ ಇಟ್ಕೊಂಡಿದ್ದೀವಿ. ಮತ್ತು ಇಲ್ಲೆಲ್ಲ ಮೇಕೆ ಕಟ್ಟಿರುತ್ತವೆಲ್ಲ ಕಸ ಎಲ್ಲ ಬಿದ್ದಿತ್ತು, ಹುಲ್ಲು ಎಲ್ಲ ಕಟ್ಟಿದ್ದು, ಮತ್ತು ಅಲ್ಲಿ ಸೊಪ್ಪೆಲ್ಲ ಕಟ್ಟಿದ್ವಲ್ಲ ಅದೆಲ್ಲ ಕಸ ಎಲ್ಲ ಬಿದ್ದಿತ್ತು. ಅಲ್ಲಿಂದ ಅಲ್ಲಿ ಗಂಟನೂ ನೀಟಾಗಿ ಗುಡಿಸ್ಬೇಕು. ಅದಕ್ಕೋಸ್ಕರ ಅಂತ ಇದು ಆ ಬರ್ಲಲ್ಲಿ ಗುಡಿಸಿದಾದ್ಮೇಲೆ ಈ ಕಡೆ ಮಣ್ಣು ಇರುತ್ತಲ್ಲ ಅದಕ್ಕೆ ಈ ಬರ್ಲಲ್ಲಿ ನೀಟಾಗಿ ನೋಡಿ ಈ ಥರ ಗುಡಿಸ್ಬೇಕು. ಆಮೇಲೆ ಆ ಸೊಪ್ಪೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡೋಗಿ ನೀಟಾಗಿ ಎತ್ತೇಸಿಬೇಕು ಆ ಕಡೆಗೆ ಹೊಲ್ದೊಳಗಡೆಗೆ. ಅದು ಕೂಡ ಒಣಗಿದ್ಮೇಲೆ ಸೌದೆ ಆಗುತ್ತಲ್ಲ ಅದಕ್ಕೋಸ್ಕರ ಅಂತ ನೀಟಾಗಿ ಎತ್ತೇಸಿಬೇಕು. ನೋಡಿ ಈ ಥರ ನೀಟಾಗಿ ಸೊಪ್ಪನ್ನೆಲ್ಲ ತೆಗ್ದು ನೀಟಾಗಿ ಆ ಕಡೆಗೆ ಎತ್ತೇಸ್ಬಿಟ್ಟು ತಿರ್ಗಾ ಮತ್ತೆ ಕಸ ಗುಡಿಸೋಣ ಅಂತ ಹೋಗ್ತಾಯಿದ್ದೆ. ಅಡುಗೆ ಏನು ಮಾಡೋ ಅಷ್ಟಿರಲಿಲ್ಲ, ಯಾಕೆಂದರೆ ಚಿಕನ್ ಸಾಂಬಾರು ಇತ್ತಲ್ಲ ಅದಕ್ಕೇ ಸ್ವಲ್ಪ ದೋಸೆನ ಮಾಡಿಟ್ಟಿದ್ದೀನಿ. ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೀನಿ, ಸಾಯಂಕಾಲಕ್ಕೆ ಆಗುತ್ತೆ ಅಂತ. ಸ್ವಲ್ಪ ಅನ್ನ ಅದ್ರ ಜೊತೆ ಸ್ವಲ್ಪ ಅನ್ನ ಮಾಡಿಕೊಂಡು ಚಿಕನ್ ಸಾಂಬಾರು ಜೊತೆ ಸ್ವಲ್ಪ ಟೊಮೆಟೊ ಗೊಜ್ಜು ಅಥವಾ ತರಕಾರಿಯಿಂದ ಸಾಗು ಮಾಡೋಣ ಅಂತ ಮಾಡ್ಕೊಳ್ಳೋಣ ಅಂತ ಹಂಗೆ ಬಿಟ್ಟಿದ್ದೀನಿ. ಅದನ್ನು ಕೂಡ ವಿಡಿಯೋ ಮಾಡೋಣ ಅಂದ್ಕೊಂಡೆ. ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬರೀ ಇಷ್ಟನ್ನೇ ಮಾತ್ರ ಮಾಡಿದ್ದೀನಿ. ಅಂದರೆ ಹೊಲದ ಬಗ್ಗೆ ಮತ್ತು ನಮ್ಮ ಮನೆಯಿಂದ ಎಷ್ಟು ದೂರ ನಾನು ಕಸ ಗುಡಿಸ್ತೀನಿ ಡೈಲಿ ಬೆಳಗ್ಗೆ ಸಾಯಂಕಾಲ 2 ಟೈಮ್ ಕೂಡ ನಿಜವಾಗ್ಲೂ ಇಷ್ಟೇ ದೂರ ಕಸ ಗುಡಿಸ್ಬೇಕು. ಏನಿಲ್ಲ ಅಂದರೂ ಒಂದು ಹಾಫ್ ಆನ್ ಅವರ್ ಹಾಗೆ ಆಗುತ್ತೆ ಕಸ ಗುಡಿಸ್ಬೇಕಾದ್ರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಇನ್ನೂ ಆ ಕಾಂಪೌಂಡ್ ಅಷ್ಟೇ ಗುಡಿಸಿದ್ದು ಮತ್ತು ಆ ಮಣ್ಣಿನ ಮಾತ್ರ ಗುಡಿಸಿರೋದು. ಈ ಕಲ್ಲಿನ ಮೇಲೆಲ್ಲ ಮೇಕೆ ದನಗಳು ಬಂದರೆ ದನಗಳು ಮೇಕೆಗಳ್ನ ಕಟ್ಟಿರ್ತಾರಲ್ಲ ಅಲ್ಲಿಂದನೂ ನೀಟಾಗಿ ಈ ಥರ ಕಸನ ಗುಡಿಸ್ಕೊಬರ್ಬೇಕು. ನೋಡಿ ಈ ಥರ ಮಣ್ಣು ಹತ್ರ ಎಲ್ಲ ನೀಟಾಗಿ ಈ ಪಾರ್ಕೆಯಿಂದ ಗುಡಿಸೋದ್ರಿಂದ ಅಷ್ಟಾಗಿ ಮಣ್ಣು ಬರೋದಿಲ್ಲ. ಅದಕ್ಕೋಸ್ಕರ ಹಿಂಗೆ ಮಣ್ಣು ಬರ್ದಿಲ್ದಂಗೆ ಗುಡಿಸ್ತಾ ಇದ್ದೀನಿ. ಆಮೇಲೆ ಅದನ್ನೆಲ್ಲ